ಇತ್ತ ಪ್ರಜ್ವಲ್ ರೇವಣ್ಣನವರ ವಿಚಾರ ಏನ್ ಹಾಗಾದ್ರೆ ಮಹಿಳೆಯರಿಗೆ ದೌರ್ಜನ್ಯ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡ್ತಾ ಹೋದ್ರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ಮತ್ತೊಂದು ಎಫ್ಐಆರ್ ಆಗಿದೆ. ಟೈಟ್ ಎಫ್ಐಆರ್ ದಾಖಲಾಗಿರೋದು ಅಂದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ತರ. ಐಪಿಸಿ ಸೆಕ್ಷನ್ 376(2)(n 376 ಅಂತಂದ್ರೇನೆ ಅತ್ಯಾಚಾರ. ಆ ಕೇಸ್ಗಳು ಇಲ್ಲಿರುವಂತಹ ಕಾಯ್ದೆಗಳು ಹಾಕಿದಾಗ ಯಾವ ಕಾರಣಕ್ಕೂ ಬೇಲ್ ಸಿಗಲ್ಲ. ಹಿಂಗ ಮಾಡಿದ್ರೆ ಟಫ್ ರೂಲ್ಸ್ ಇರತ್ತೆ, ಜೈಲ್ ಶಿಕ್ಷೆಯನ್ನ ಅವರು ಅನುಭವಿಸಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣ ಅವರು ಬಹಳ ಟಫ್ ಅಂತ ಹೇಳಬಹುದು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೂರು ಇದೀಗ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 376(2)(n 506 354(a)(1 ಹಾಗೆ 354(b) 354(c) ಸೆಕ್ಷನ್ಗಳು ಹಾಕಿದ್ದಾರೆ. ಐಟಿ ಕಾಯ್ದೆ ಅಡಿ ಎಫ್ಐಆರ್ ದಾಖಲಾಗಿದೆ. 376 ಅತ್ಯಾಚಾರ ಆರೋಪ ಇದೆ. ರೇವಣ್ಣನವರು ಇವತ್ತು ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಕ್ಕೆ ಕಾರಣನೇ 376 ಇಲ್ಲ ಅಂದ್ರೆ ನಾನ್ ಬೇಲಬಲ್, ಅವ್ರ ಮೇಲೆ ಪ್ರಕರಣ ದಾಖಲಾಗಿಲ್ಲ, ಬೇಲ್ ಸಿಗತ್ತೆ ಅನ್ನುವಂತಹ ಕಾರಣಕ್ಕೆ. ಬಟ್ ಇಲ್ಲಿ ಪುತ್ರನ ಮೇಲೆ ಹಾಗಿಲ್ಲ, ಟೈಟ್ ಎಫ್ಐಆರ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯದ ಜೊತೆಗೆ ಅತ್ಯಾಚಾರದ ಪ್ರಕರಣ ಕೂಡ ಅವ್ರ ಮೇಲೆ ದಾಖಲಾಗಿರೋದನ್ನ ನಾವು ಗಮನಿಸಬಹುದು. ಒಟ್ಟಾರೆ 3 ದೂರುಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಸೆಕ್ಷನ್ಗಳನ್ನ ಉಲ್ಲೇಖ ಮಾಡಲಾಗಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಈ ದೂರಿನಲ್ಲಿ ದಂಡ ಸಂಹಿತೆ ಸೆಕ್ಷನ್ಗಳನ್ನ ಹಾಕಲಾಗಿದೆ. ಇದರಡಿ ಪ್ರಜ್ವಲ್ ಅವರ ಬಂಧನ ಖಡಾಖಂಡಿತ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನಲ್ಲೂ ಕೂಡ ಇನ್ನೊಂದು ಲೈಂಗಿಕ ಕಿರುಕುಳ ಹಾಗೆ ಅಪಹರಣ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದೆ. ಇಲ್ಲಿಗೆ ಒಟ್ಟಾರೆ 3 ಪ್ರಕರಣಗಳು ದಾಖಲಾಯಿತು. 2ನೇ ಎಫ್ಐಆರ್ ಸಿಐಡಿ ಸೈಬರ್ ಠಾಣೆಯಲ್ಲಿ ದಾಖಲಾಗಿದೆ. 2ನೇ ಎಫ್ಐಆರ್ ನಲ್ಲಿ ದಾಖಲಿಸಿರುವ ಸೆಕ್ಷನ್ಗಳು ಹೆಚ್ಚು ಬಿಗಿಯಾದ್ರೆ ತನಿಖೆಗೆ ಹಾಸನ ಸಂಸದರ ಬಂಧನ ಅನಿವಾರ್ಯ ಆಗುತ್ತೆ. ಈಗಾಗಲೇ ನಾನು ಹೇಳ್ದಂಗೆ ನಾನ್ ಬೇಲಬಲ್ ಐಪಿಸಿ ಸೆಕ್ಷನ್ 376(2)(n ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. 506 354(a)(1 354(b) 354(c) ಈ ಸೆಕ್ಷನ್ಗಳು ಐಟಿ ಕಾಯ್ದೆ ಅಡಿ ಎಫ್ಐಆರ್ ದಾಖಲಾಗಿದೆ. 376(2)(n ಸೆಕ್ಷನ್ ಮಹಿಳೆ ಮೇಲೆ ಬೆದರಿಸಿ ನಿರಂತರ ಅತ್ಯಾಚಾರ ನಡೆಸಿರೋದು ದಾಖಲಾಗಿದ್ದು. ಇದು ಸಾಬೀತಾದ್ರೆ ಕನಿಷ್ಠ ಅಂದ್ರು 10 ವರ್ಷ ಜೈಲು ಅಥವಾ ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನ ಪ್ರಜ್ವಲ್ ರೇವಣ್ಣನವರಿಗೆ ನೀಡಬೇಕಾಗತ್ತೆ ಕೋರ್ಟ್. ಕಠಿಣ ಜೀವಾವಧಿ ಶಿಕ್ಷೆ ಅಥವಾ 10 ವರ್ಷಗಳ ಕಾಲ ಸೆರೆಮನೆ ವಾಸ ಫಿಕ್ಸ್ ಇನ್ ಕೇಸ್ ಸಾಬೀತಾದ್ರೆ. ಸೆಕ್ಷನ್ 506 ಅಪರಾಧ ಉದ್ದೇಶದಿಂದ ಬೆದರಿಸೋದು. 354(a)(1 ಲೈಂಗಿಕ ಬೇಡಿಕೆಗೆ ಒತ್ತಾಯಿಸೋದು. ಇದಕ್ಕೆ ಗರಿಷ್ಠ ಏನಿಲ್ಲ ಅಂದ್ರೂ 3 ವರ್ಷಗಳ ಕಾಲ ಶಿಕ್ಷೆಯಾಗುತ್ತೆ. ಅನುಭವಿಸಲೇಬೇಕಾಗುತ್ತೆ. ಅಧಿಕಾರ ಇದ್ರು ಅಷ್ಟೇ, ಹಣ ಇದ್ರು ಅಷ್ಟೇ. ಎಷ್ಟೋ ಅಧಿಕಾರ ಇದ್ದವ್ರು ಜೈಲುವಾಸ ಮಾಡಿ ವಾಪಸ್ ಬಂದಿರೋದನ್ನ ನಾವು ಗಮನಿಸಿದೀವಿ. ಇನ್ನ 354(b) ಈ ಸೆಕ್ಷನ್ ಅಡಿ ನೋಡೋದಾದ್ರೆ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಆಕೆಯ ಖಾಸಗಿ ವಿಷಯವನ್ನ ರೆಕಾರ್ಡ್ ಮಾಡೋದು, ಮತ್ತೊಂದು ಅವುಗಳನ್ನ ನೋಡೋದು ಮಾಡಿದ್ರೆ ಈಗೇನ್ ಮಾಡ್ಕೊಂಡಿದಾರಲ್ಲ, ಎಲ್ರು ಕೇಳ್ತಾರೆ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ, ಬರೀ ಮಹಿಳೆಯರ ವಿಡಿಯೋ ಇದೆ. ಇದು ತಪ್ಪು. ಹೀಗ್ ಮಾಡಿದ್ರೆ ಗರಿಷ್ಠ ಅಂದ್ರು 7 ವರ್ಷಗಳ ಕಠಿಣ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಪ್ರಜ್ವಲ್ ರೇವಣ್ಣ ಅವ್ರಿಗೆ 2ನೇ ಎಫ್ಐಆರ್ ನಲ್ಲಿ ಪ್ರಜ್ವಲ್ ರೇವಣ್ಣ ಮಾತ್ರ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಮೊದಲ ದೂರಿನಲ್ಲಿ ಎಚ್ ಡಿ ರೇವಣ್ಣ ಕೂಡ ಆರೋಪಿಯಾಗಿದ್ರು. ಆದ್ರೆ ಇಲ್ಲೇನು
376 ನಾನ್ ಬೇಲಬಲ್ ಇದೆ. ಇಲ್ಲಿ ಕೇವಲ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಕೂಡ ನಾವು ಗಮನಿಸಬಹುದು. ಇಲ್ಲಿ ರೇವಣ್ಣ ಅವರ ಹೆಸರಿಲ್ಲ, ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಇಂಡಿಯಾಗೆ ವಾಪಸ್ ಬರ್ತಾರೆ, ಅವ್ರು ಎಲ್ಲಿದ್ದಾರೆ, ಏನು ಎತ್ತ ಕ್ಷಣಕ್ಕೊಂದು ದಿನಕ್ಕೊಂದು ಅಪ್ಡೇಟ್ ಮಾಡ್ತಾರೆ ಬಿಟ್ರೆ ಸರಿಯಾಗಿ ಅವ್ರು ತಿಳಿಸ್ತಾ ಇಲ್ಲ ಯಾವತ್ತು ಬರ್ತೀನಿ ನಾನು ಅಂತ. ಸೊ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದ ಕೂಡಲೇ ಬಂಧನ ಮಾಡೋದಾಗ SIT ಹೇಳಿದೆ, ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಯಾಕಂದ್ರೆ ಲುಕ್ಔಟ್ ನೋಟಿಸ್ ಈಗಾಗಲೇ ಹೊರಡಿಸಲಾಗಿದೆ. ಲುಕ್ಔಟ್ ನೋಟಿಸ್ ಅಂದ್ರೆ ನಾನೇನೇ ಹೇಳ್ತಾ ಇದ್ದೆ, ಲುಕ್ಔಟ್ ನೋಟಿಸ್ ಜಾರಿ ಆದ್ರೆ ಏರ್ಪೋರ್ಟ್ಗಳಲ್ಲಿ, ಬಂದರುಗಳಲ್ಲಿ ಹದ್ದಿನ ಕಣ್ಣಿಡ್ಬೋದು. ಎಲ್ಲಿ ಸಿಗತ್ತಲ್ಲ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಎಲ್ಲಿ ಸಿಕ್ಕರೆ ಅಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ, ಈಗ ಅವರು ನೋಟಿಸ್ ಜಾರಿ ಮಾಡಿದ್ರೆ ವಿಚಾರಣೆಗೆ ಬನ್ನಿ ಅಂತ. ಇನ್ ಕೇಸ್ ಅವ್ರು ಬರ್ಲಿಲ್ಲ ಅಂತಂದ್ರೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದಾರೆ. ಈಗ ನೀವು ಹಡಗಿನ ಮುಖಾಂತರ ಬರ್ತೀರಾ, ಬಂದರುಗಳಿಗೆ ನೋಟಿಸ್ ಹೋಗಿರುತ್ತೆ. ವಿಮಾನದ ಮುಖಾಂತರ ಬರ್ತೀರಾ, ಏರ್ಪೋರ್ಟ್ಗಳಿಗೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿಗೂ ಕೂಡ ನೋಟಿಸ್ ಹೋಗಿರುತ್ತೆ. ನೀವು ಇನ್ಯಾವ್ದ್ರಲ್ಲಿ ಬರ್ತೀರಾ, ಟ್ರೈನ್ ಅಲ್ಲಿ ಬಂದ್ರು ಅಷ್ಟೇ, ಲುಕ್ಔಟ್ ನೋಟಿಸ್ ಜಾರಿ ಆದಾಗ ನಿಮ್ಮ ಚಹರೆ ಕಂಡ ತಕ್ಷಣ ನೀವೇ ಅಂತ ಗೊತ್ತಾದ ತಕ್ಷಣ ಬಂಧಿಸ್ತಾರೆ, ಇಲ್ಲಿ ಕರೆ ತರ್ತಾರೆ. ಆ ಕೆಲಸ ಆಗುತ್ತೆ. ಇಲ್ಲಾಂದ್ರೆ ಇನ್ಫಾರ್ಮೇಶನ್ ರಪ್ ಅಂತ ಪಾಸ್ ಆಗಿರುತ್ತೆ. ಲುಕ್ಔಟ್ ನೋಟಿಸ್ ಜಾರಿ ಕೂಡ ಆಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಂಧನ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ 2900 ವಿಡಿಯೋಗಳು ಸಿಕ್ಕಿರೋದು ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲಿ.